ರೈತರಿಗೆ ಬೆಳೆ ವಿಮೆ ಪರಿಹಾರದ ಹಣ ಬಂದಿಲ್ವಾ? ಪ್ರತಿಯೊಬ್ಬ ರೈತ ಕೂಡ ಜನವರಿ 30ರ ಒಳಗೆ ಈ ಕೆಲಸವನ್ನು ಮಾಡಲೇಬೇಕು. ಅಂತ ರೈತರಿಗೆ ಮಾತ್ರ ಇನ್ನು ಮುಂದೆ ರೈತರ ಬ್ಯಾಂಕಿನ ಅಕೌಂಟ್ಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗುತ್ತೆ. ಸೊ ಒಂದು ವೇಳೆ ನೀವು ಈ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ₹1 ಕೂಡ ಸಿಗುವುದಿಲ್ಲ. ಹೌದು ಸ್ನೇಹಿತರೆ, ಸರ್ಕಾರದಿಂದ ಬೆಳೆ ವಿಮೆ, ಬೆಳೆ ಹಾನಿ ಪರಿಹಾರ ಅಥವಾ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಬೆಳೆ ಮಾರಾಟ ಮಾಡುವ ಯಾವುದೇ ಸೌಲಭ್ಯ ಪಡೆಯಬೇಕಾದರೂ ಪ್ರತಿಯೊಬ್ಬ ರೈತ ಕೂಡ ತಮ್ಮ RTCಯಲ್ಲಿ ತಾವು ಬೆಳೆದ ಬೆಳೆಯ ಹೆಸರು ದಾಖಲಾಗಿರಬೇಕು. ಸೊ ಇಲ್ಲದಿದ್ದರೆ ₹1 ಕೂಡ ಸಿಗುವುದಿಲ್ಲ. ರೈತರು ತಮ್ಮ ಹೊಲ ಗದ್ದೆಯಲ್ಲಿ ತಾವು ಬೆಳೆದ ಬೆಳೆಯನ್ನು ಕಡ್ಡಾಯವಾಗಿ ತಮ್ಮ RTCಯಲ್ಲಿ ದಾಖಲಾಗಿರಬೇಕು. ಅಂಥ ರೈತರಿಗೆ ಮಾತ್ರ ಬೆಳೆ ಪರಿಹಾರ ಹಣ ಸಿಗುವಂಥದ್ದು. ಒಂದು ವೇಳೆ ಆ ಬೆಳೆ ನಿಮ್ಮ RTCಯಲ್ಲಿ ದಾಖಲಾಗಿಲ್ಲ ಅಂದರೆ ₹1 ಕೂಡ ಸಿಗುವುದಿಲ್ಲ. ಹೌದು, ಈ ಕಾರಣದಿಂದ ಕೃಷಿ ಇಲಾಖೆ ನನ್ನ ಬೆಳೆ ನನ್ನ ಹಕ್ಕು ಅಭಿಯಾನದಡಿ ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಗೆ ಗಡುವು ನಿಗದಿಪಡಿಸಿದೆ. ಹೌದು, ಜನವರಿ 30ರ ಒಳಗೆ ರೈತರು ಈ ಸಮೀಕ್ಷೆಯನ್ನು ಸಂಪೂರ್ಣಗೊಳಿಸಬೇಕು. ಹೌದು, 2025-26 ಸಾಲಿನ ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಈಗಾಗಲೇ ಆರಂಭವಾಗಿದ್ದು, ರೈತರು ತಮ್ಮ ಜಮೀನಿಗೆ ತೆರಳಿ ಬೆಳೆಗಳ ಫೋಟೋ ತೆಗೆದು ಅಪ್ಲೋಡ್ ಮಾಡಲು ಜನವರಿ 15, 2026 ಕೊನೆಯ ದಿನಾಂಕವಾಗಿದೆ. ಹೌದು, ಕೃಷಿ ಇಲಾಖೆಯ ಸೂಚನೆಯಂತೆ ಈ ದಿನಾಂಕದ ನಂತರ ಈ ಆ್ಯಪ್ ವರ್ಕ್ ಆಗುವುದಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬ ರೈತ ಕೂಡ ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿ ಹಿಂಗಾರು ರೈತರ ಬೆಳೆ ಸಮೀಕ್ಷೆ 2025-26 ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ರೈತರೇ ಓನ್ ಆಗಿ ಬೆಳೆ ಸಮೀಕ್ಷೆಯನ್ನು ಕಂಪ್ಲೀಟ್ ಮಾಡಿಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇಲ್ಲದ್ರೆ ಬೇರೆಯವರ ಸ್ಮಾರ್ಟ್ಫೋನ್ ನೀವು ಇಸ್ಕೊಂಡು ಈ ಬೆಳೆ ಸಮೀಕ್ಷೆಯನ್ನು ಪೂರ್ಣಗೊಳಿಸಬಹುದು ಸ್ನೇಹಿತರೆ. ಸೊ ಒಂದು ವೇಳೆ ಮೊಬೈಲ್ ಬಳಸಲು ತಿಳಿಯದವರು, ಸ್ಮಾರ್ಟ್ಫೋನ್ ಇಲ್ಲದ ರೈತರು ಚಿಂತಿಸಬೇಕಾಗಿಲ್ಲ. ಪ್ರತಿ ಹಳ್ಳಿಯಲ್ಲಿಯೂ ಸರ್ಕಾರದಿಂದ ನೇಮಕಗೊಂಡಿರುವ ಖಾಸಗಿ ನಿವಾಸಿಗಳು ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆಗಳ ಫೋಟೋ ತೆಗೆದು ಅಪ್ಲೋಡ್ ಮಾಡುತ್ತಾರೆ. ಹೌದು, ಒಂದು ವೇಳೆ ರೈತರಿಗೆ ಈ ಫೋಟೋ ತೆಗೆಯಲು ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ಖಾಸಗಿ ನಿವಾಸಿಗಳು ಅಂತ ಇರ್ತಾರೆ, ಅವರು ಹೇಳಿದ ಸಾಕು, ಅವರು ಬಂದು ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡುತ್ತಾರೆ ಸ್ನೇಹಿತರೆ. ಹೌದು, ಸೊ ಇಲ್ಲಿ ಖಾಸಗಿ ನಿವಾಸಿಗಳ ಮೂಲಕ ಈ ಸಮೀಕ್ಷೆಯನ್ನು ಪೂರ್ಣಗೊಳಿಸಲು ಕೊನೆಯ ದಿನಾಂಕ ಜನವರಿ 30, 2026 ಕೊನೆಯ ದಿನಾಂಕವಾಗಿದೆ. ಒಂದು ವೇಳೆ ತಪ್ಪು ಬೆಳೆ ಹೆಸರು ನಮೂದಿಸಿದರೆ ರೈತರು ಫೆಬ್ರವರಿ 15, 2020 ಒಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಸೊ ಹಾಗಾದರೆ ಬೆಳೆ ಹಾನಿ ಪರಿಹಾರ ಪಡೆಯಲು ರೈತರು ತಮ್ಮ RTCಯಲ್ಲಿ ಅಧಿಕೃತ ಬೆಳೆಯನ್ನು ದಾಖಲೆ ಮಾಡಲೇಬೇಕು ಸ್ನೇಹಿತರೆ. ಸೊ ಇಲ್ಲಿ ಪ್ರಮುಖ ದಿನಾಂಕಗಳು, ಇಲ್ಲಿ ರೈತರೇ ಓನ್ ಆಗಿ ಬೆಳೆ ಸಮೀಕ್ಷೆ ಮಾಡಲು 15 ಜನವರಿ 2026 ಕೊನೆಯ ದಿನಾಂಕವಾಗಿದೆ. ಹಾಗೆಯೇ ಖಾಸಗಿ ನಿವಾಸಿಗಳಿಂದ ಸಮೀಕ್ಷೆ ಪೂರ್ಣಗೊಳಿಸಲು 30 ಜನವರಿ 2026 ಕೊನೆಯ ದಿನಾಂಕವಾಗಿದೆ ಸ್ನೇಹಿತರೆ. ಹಾಗೆಯೇ ಒಂದು ವೇಳೆ ರೈತರು ಎಂಟ್ರಿ ಮಾಡುವಂತಹ ಬೆಳೆಗಳ ಹೆಸರು ತಪ್ಪಾಗಿದ್ರೆ ಅದನ್ನು ಆಕ್ಷೇಪಣೆ ಸಲ್ಲಿಸಲು 15 ಫೆಬ್ರವರಿ 2026 ಕೊನೆಯ ದಿನಾಂಕವಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಕೃಷಿ ಇಲಾಖೆ ಸೂಚಿಸಿರುವ ದಿನಾಂಕದ ಒಳಗೆ ಪ್ರತಿಯೊಬ್ಬ ರೈತ ಕೂಡ ತಮ್ಮ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸಿ ಈ ಬೆಳೆ ಪರಿಹಾರ ಅಥವಾ ಇತರ ಯಾವುದೇ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ರೈತರಿಗೆ ಸಂಬಂಧಪಟ್ಟಂತಹ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.